ಸ್ನೇಹಿತರೆ, ಇವತ್ತು ನಾವು ಮೇ ಪದದ ಬಳಕೆಗಳನ್ನು ಕಲಿಯೋಣ. ಮೇ ಮೊದಲನೇದಾಗಿ ಸಾಧ್ಯತೆ, ಪಾಸಿಬಿಲಿಟಿ, ಆಗಬಹುದು, ಇರಬಹುದು, ಒಂದು ಕೆಲಸ ಇಂದು ಆಗುವ ಅವಕಾಶ ಅಥವಾ ಸಂಭವ ಇದ್ದಾಗ, ಇಂದು ಆಗಬಹುದು ಅಥವಾ ಆಗದೇ ಇರಬಹುದು ಎಂಬ ಸಂದೇಹವಿದ್ದಾಗ ಬಳಸುತ್ತೇವೆ. ಅಂದರೆ ಮೇ ಬಳಸುತ್ತೇವೆ. ಇಟ್ ಮೇ ರೈನ್ ಟುಡೇ, ಇಂದು ಮಳೆ ಬರಬಹುದು. ಹಿ ಮೇ ಬಿ ಲೇಟ್, ಅವನು ತಡವಾಗಿ ಬರಬಹುದು. ಹಿ ಮೇ ಬಿ ಬ್ಯುಸಿ, ಅವನು ಬ್ಯುಸಿಯಾಗಿ ಇರಬಹುದು. ವಿ ಮೇ ವಿನ್ ದ ಮ್ಯಾಚ್, ನಾವು ಪಂದ್ಯವನ್ನು ಗೆಲ್ಲಬಹುದು. ಮೇಯ ನಕಾರಾತ್ಮಕ ರೂಪ ಅಂದರೆ ನೆಗೆಟಿವ್, ಆಗಲಿಕ್ಕಿಲ್ಲ, ಒಂದು ಕೆಲಸ ಆಗುವ ಸಾಧ್ಯತೆ ಇಲ್ಲ, ಸಂಭವ ಇಲ್ಲ ಎಂದು ಹೇಳಲಿಕ್ಕೆ ಸಹ ಮೇಯನ್ನು ಬಳಸುತ್ತೇವೆ. ಅಂದರೆ ಮೇ ನಾಟ್ ಬಳಸುತ್ತೇವೆ. ಹಿ ಮೇ ನಾಟ್ ಕಮ್ ಟುಡೇ, ಅವನು ಇಂದು ಬರದೇ ಇರಬಹುದು, ಬರುವ ಸಾಧ್ಯತೆ ಇಲ್ಲ. ಹಿ ಮೇ ನಾಟ್ ಕಮ್ ಟು ದ ಪಾರ್ಟಿ, ಅವನು ಪಾರ್ಟಿಗೆ ಬರದೇ ಇರಬಹುದು. ಎರಡನೇದಾಗಿ ಮೇಯನ್ನು ಅನುಮತಿ ಕೇಳಲು, ಪರ್ಮಿಷನ್, ಬಹುದೇ, ಮಾಡಬಹುದೇ ಎಂಬ ಜಾಗಗಳಲ್ಲಿ ಉಪಯೋಗಿಸ್ತೇವೆ. ಮೇ ಕ್ಯಾನ್ಗಿಂತ ಹೆಚ್ಚು ಮರ್ಯಾದೆಯ ಪದ ಶಾಲೆ, ಕಾಲೇಜು ಅಥವಾ ಆಫೀಸ್ನಲ್ಲಿ, ಮತ್ತು ನಮಗಿಂತ ವಯಸ್ಸಿನಲ್ಲಿ ದೊಡ್ಡವರ ಜೊತೆ ಅಥವಾ ಹುದ್ದೆಯಲ್ಲಿ ದೊಡ್ಡವರ ಜೊತೆ ಅನುಮತಿ ಕೇಳುವಾಗ ಮೇ ಬಳಸುತ್ತೇವೆ. ಮೇ ಐ ಕಮ್ ಇನ್, ನಾನು ಒಳಗೆ ಬರಬಹುದೇ. ಮೇ ಐ ಆಸ್ಕ್ ಎ ಕ್ವಶನ್, ನಾನು ಒಂದು ಪ್ರಶ್ನೆ ಕೇಳಬಹುದೇ. ಮೇ ಐ ಯೂಸ್ ಯುವರ್ ಫೋನ್, ನಾನು ನಿಮ್ಮ ಫೋನ್ ಬಳಸಬಹುದೇ. ಈಗ ಅನುಮತಿ ನೀಡಲಿಕ್ಕೆ ಸಹ ಮೇಯನ್ನು ಉಪಯೋಗಿಸ್ತೇವೆ. ಯು ಮೇ ಅಂದರೆ ನಿನಗೆ ಆ ಅನುಮತಿ ಉಂಟು ಹೇಳಿ. ಯು ಮೇ ಗೋ ನೌ, ನೀವು ಈಗ ಹೋಗಬಹುದು, ನಿಮಗೆ ಹೋಗಲು ಅನುಮತಿ ಉಂಟು. ಯು ಮೇ ಯೂಸ್ ಮೈ ಫೋನ್, ನೀವು ನನ್ನ ಫೋನ್ ಬಳಸಬಹುದು, ನಿಮಗೆ ಅದರ ಅನುಮತಿ ಉಂಟು. ಅನುಮತಿ ಇಲ್ಲ ಎಂದು ಹೇಳಲು ಮೇ ನಾಟ್ ಬಳಸುತ್ತೇವೆ, ಮಾಡಬಾರ್ದು. ಯು ಮೇ ನಾಟ್ ಪಾರ್ಕ್ ಹಿಯರ್, ನೀವು ಇಲ್ಲಿ ಪಾರ್ಕಿಂಗ್ ಮಾಡಬಾರದು ಅಥವಾ ಅನುಮತಿ ಇಲ್ಲ. ಯು ಮೇ ನಾಟ್ ಲೀವ್ ವಿದೌಟ್ ಪರ್ಮಿಷನ್, ಅನುಮತಿ ಇಲ್ಲದೆ ನೀವು ಹೋಗುವಂತಿಲ್ಲ, ಹೋಗಬಾರ್ದು. ಅಂದರೆ ಮೇಯನ್ನು ನಾವು ಅನುಮತಿ ಕೇಳಲಿಕ್ಕೆ, ಅನುಮತಿ ಇದೆ ಅಂತ ಹೇಳಲಿಕ್ಕೆ ಮತ್ತು ಅನುಮತಿ ಇಲ್ಲ ಅಂತ ಹೇಳಲಿಕ್ಕೆ ಮೂರಕ್ಕೂ ಉಪಯೋಗಿಸ್ತೇವೆ. ಮೂರನೇದಾಗಿ ಹಾರೈಕೆ ಅಥವಾ ಆಶೀರ್ವಾದ, ವಿಶಸ್ ಆರ್ ಬ್ಲೆಸ್ಸಿಂಗ್ಸ್, ಯಾರಿಗಾದರೂ ಒಳ್ಳೆಯದಾಗಲಿ ಎಂದು ಹಾರೈಸುವಾಗ ಮೇನಿಂದ ವಾಕ್ಯ ಶುರುವಾಗುತ್ತದೆ. ಮೇ ಗಾಡ್ ಬ್ಲೆಸ್ ಯು, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಮೇ ಯು ಹ್ಯಾವ್ ಎ ಗ್ರೇಟ್ ಡೇ, ನಿಮ್ಮ ದಿನ ಶುಭವಾಗಲಿ. ಈ ಎಲ್ಲ ಜಾಗಗಳಲ್ಲಿ ನಾವು ಮೇಯನ್ನು ಬಳಸುತ್ತೇವೆ. ಮೇಯನ್ನು ನಿಮಗೆ ಅರ್ಥ ಆಗುವ ಹಾಗೆ ನಾನು ಹೇಳಿಕೊಟ್ಟಿದ್ದೇನೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್.